ಬಿಡದಿ ಟೌನ್ಶಿಪ್ನ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಸರಣಿ ಆರೋಪಗಳನ್ನು ಮಾಡ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಕರೆದಿದ್ದಾರೆ. ದಿಢೀರ್ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಧ್ಯಾಹ್ನ 1:30ಕ್ಕೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ನಿನ್ನೆ ದೇವೇಗೌಡರು ಹಲವು ಆರೋಪಗಳನ್ನು ಮಾಡಿದ್ರು ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿರಿಸಿ. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಕೊಡ್ತಾರಾ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ. ದೇವೇಗೌಡರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸ್ವಹಿತಾಸಕ್ತಿ ಇದೆ ಈ ಯೋಜನೆಯ ಹಿಂದೆ ಅನ್ನೋದನ್ನು ಕೂಡ ದೇವೇಗೌಡರು ಆರೋಪವನ್ನು ಮಾಡಿದರು. ಹೈಕಮಾಂಡ್ಗೆ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಅನ್ನು ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ದೇವೇಗೌಡರು ಮಾಡಿದಂಥ ಆರೋಪ. ಅದಕ್ಕೆ ಇವತ್ತು ಮುಖ್ಯಮಂತ್ರಿ ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಸಿಎಂ ಸರ್ ಬಿಡದಿ ವಿಚಾರ ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ. ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತ್ ಬೇಡ. ಸಿಎಂ ಸರ್ ಬಿಡದಿ ವಿಚಾರ ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ. ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತ್ ಬೇಡ. ಸಿಎಂ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.